ಪೈಲ್ ಸಮಸ್ಯೆಗೆ ಆಹಾರ ಕ್ರಮ ಹೇಗಿರ್ಬೇಕು? ಬನ್ನಿ ಇದಕ್ಕೊಂದು ಪರಿಹಾರ ಹುಡುಕೋಣ. ನಮಸ್ಕಾರ. ಇವತ್ ನಾವು ಎಕ್ಸ್ಪರ್ಟ್ಗಳ ಸಲಹೆ ಪ್ರಕಾರ ನಮ್ಮ ಊಟ ತಿಂಡಿ ಮತ್ತೆ ಜೀವನ ಶೈಲಿ ಬದಲಾವಣೆಗಳಿಂದ ಪೈಲ್ ಸಮಸ್ಯೆಯನ್ನ ಹೇಗೆ ನಿಭಾಯಿಸಬಹುದು ಅಂತ ನೋಡೋಣ. ಪೈಲ್ ಸಮಸ್ಯೆ ಇದ್ರೆ ಅದು ಎಷ್ಟು ಕಷ್ಟ, ಎಷ್ಟು ಕಿರಿಕಿರಿ ಅಂತ ನಮಗೂ ಅರ್ಥ ಆಗುತ್ತೆ. ಖಂಡಿತ ಈ ನೋವನ್ನ ಅನುಭವಿಸ್ತಿರೋರಿಗೆ ಈ ಮಾಹಿತಿ ತುಂಬಾನೇ ಸಹಾಯ ಆಗ್ಲಿದೆ. ಸರಿ, ಹಾಗಾದ್ರೆ ಈ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ, ಹಂತ ಹಂತವಾಗಿ. ಮೊದಲು ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಫೈಬರ್ ಇರೋ ಆಹಾರಗಳು ಹೇಗೆ ಸಹಾಯ ಮಾಡತ್ತೆ ಅಂತ ನೋಡೋಣ. ಯಾವ ಊಟ ಮಾಡಿದ್ರೆ ಸಮಸ್ಯೆ ಜಾಸ್ತಿ ಆಗತ್ತೆ ಅದನ್ನು ತಿಳಿಯೋಣ. ಜೊತೆಗೆ ಒಂದು ಸ್ಯಾಂಪಲ್ ಡೈಲಿ ಡಯಟ್ ಪ್ಲಾನ್ ಕೂಡ ಇದೆ. ಆಮೇಲೆ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು ಮತ್ತೆ ಕೊನೆಗೆ ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಬನ್ನಿ ಮೊದಲನೇ ಭಾಗಕ್ಕೆ ಹೋಗೋಣ. ಸಮಸ್ಯೆ ಏನು ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಆಹಾರ ಕ್ರಮಕ್ಕೂ ಇದಕ್ಕೂ ಏನು ಸಂಬಂಧ? ಯಾಕಿದು ಇಷ್ಟು ಮುಖ್ಯ? ಮೊದಲಿಗೆ ಈ ಪೈಲ್ಸ್ ಅಂದ್ರೆ ಏನು? ಇದಕ್ಕೆ ಹೆಮೊರಾಯ್ಡ್ಸ್ ಅಂತಾನೂ ಕರೀತಾರೆ. ಇದು ಬೇರೇನೂ ಅಲ್ಲ, ನಮ್ಮ ಗುದದ್ವಾರದ ಹತ್ತಿರ ಇರೋ ರಕ್ತನಾಳಗಳು ಊದ್ಕೊಳ್ಳೋದು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಲಬದ್ಧತೆ ಮತ್ತೆ ಮಲವಿಸರ್ಜನೆ ಮಾಡುವಾಗ ಹೆಚ್ಚು ಒತ್ತಡ ಹಾಕೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರೆಷರಿಂದ ಆಗೋ ಸಮಸ್ಯೆ ಇದು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವೇನ್ ತಿಂತೀವೋ ಅದು ನೇರವಾಗಿ ನಮ್ಮ ಮಲವಿಸರ್ಜನೆಯ ಮೇಲೆ ಪರಿಣಾಮ ಬೀರುತ್ತೆ. ಒಳ್ಳೆ ಆಹಾರ ತಿಂದ್ರೆ ಮಲ ಮೃದುವಾಗಿ ಸುಲಭವಾಗಿ ಹೋಗುತ್ತೆ. ಅದೇ ಸರಿಯಿಲ್ಲದ ಆಹಾರ ತಿಂದ್ರೆ ಮಲಬದ್ಧತೆ ಜಾಸ್ತಿಯಾಗಿ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಬನ್ನಿ ಈಗ ಅದ್ರ ಬಗ್ಗೆ ಮಾತಾಡೋಣ. ಎರಡನೇ ಭಾಗ ನಮ್ಮ ಫೈಬರ್ ಫಸ್ಟ್ ಸೊಲ್ಯೂಷನ್, ಅಂದ್ರೆ ನಮ್ಮ ಡಯಟ್ನಲ್ಲಿ ಏನನ್ನ ಸೇರಿಸ್ಬೇಕು ಅಂತ ನೋಡೋಣ. ಪೈಲ್ ಸಮಸ್ಯೆಗೆ ಬೆಸ್ಟ್ ಮೆಡಿಸಿನ್ ಅಂದ್ರೆ ಅದು ಫೈಬರ್ ಇರೋ ಆಹಾರ. ಯಾಕಂದ್ರೆ ಫೈಬರ್ ಕರುಳಲ್ಲಿ ನೀರನ್ನ ಹಿಡಿದಿಟ್ಕೊಂಡು ಮಲವನ್ನ ಸಾಫ್ಟ್ ಮಾಡುತ್ತೆ. ಇದರಿಂದ ಸುಲಭವಾಗಿ ವಿಸರ್ಜನೆ ಆಗುತ್ತೆ. ಹಾಗಾದ್ರೆ ಯಾವೆಲ್ಲ ತರಕಾರಿಗಳು ಒಳ್ಳೆದು? ನೋಡಿ, ಪಾಲಕ್, ಎಲೆಕೋಸಿನಂತಹ ಹಸಿರು ಸೊಪ್ಪುಗಳು, ಬ್ರೊಕೋಲಿ, ಹೂಕೋಸು, ಆಮೇಲೆ ಕ್ಯಾರೆಟ್, ಬೀಟ್ರೂಟ್, ಜೊತೆಗೆ ಬೀನ್ಸ್, ಬೇಳೆಕಾಳುಗಳು, ಬಟಾಣಿ, ಕಾರ್ನ್ ಇವೆಲ್ಲವೂ ತುಂಬಾ ಒಳ್ಳೆ ಆಯ್ಕೆಗಳು. ಇನ್ನು ಹಣ್ಣುಗಳ ವಿಚಾರಕ್ಕೆ ಬಂದ್ರೆ ಸೇಬನ್ನ ಸಿಪ್ಪೆ ಸಮೇತ ತಿನ್ಬೇಕು. ಪಿಯರ್ಸ್ ಅಂದ್ರೆ ಮರಸೇಬು, ಚೆನ್ನಾಗಿ ಕಳಿತ ಬಾಳೆಹಣ್ಣು, ಪಪಾಯಿ, ಕಿತ್ತಳೆ ಮತ್ತೆ ಎಲ್ಲಾ ತರದ ಬೆರಿ ಹಣ್ಣುಗಳು ತುಂಬಾ ಒಳ್ಳೇದು. ಸೀಬೆಹಣ್ಣು ಕೂಡ ಫೈಬರ್ನ ಒಂದು ಸೂಪರ್ ಸೋರ್ಸ್. ಈ ಹಣ್ಣುಗಳೆಲ್ಲ ಜೀರ್ಣಕ್ರಿಯೆನ ಸುಲಭ ಮಾಡುತ್ತೆ. ಬರೀ ತರಕಾರಿ, ಹಣ್ಣು ಅಷ್ಟೇ ಅಲ್ಲ, ಧಾನ್ಯಗಳು ಕೂಡ ಅಷ್ಟೇ ಮುಖ್ಯ. ಬಿಳಿ ಅಕ್ಕಿ ಬದಲಿಗೆ ಬ್ರೌನ್ ರೈಸ್ ಅಂದ್ರೆ ಕಂದು ಅಕ್ಕಿ ಬಳಸಿ. ಮೈದಾ ಬದಲು ಗೋಧಿ ರೋಟಿ, ಓಟ್ಸ್, ಕಿನೋವಾ, ರಾಗಿ, ಸಜ್ಜೆ ಈ ಥರದ ಸಿರಿಧಾನ್ಯಗಳು ತುಂಬಾ ಒಳ್ಳೇದು. ಇದರ ಜೊತೆಗೆ ಮೊಸರು, ಮಜ್ಜಿಗೆಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಅಂದ್ರೆ ಪ್ರೋಬಯೋಟಿಕ್ಸ್ ಮತ್ತೆ ತುಪ್ಪ, ನಟ್ಸ್, ಬೀಜಗಳಲ್ಲಿರೋ ಹೆಲ್ದಿ ಫ್ಯಾಟ್ಸ್ ಕೂಡ ನಮ್ಮ ಕರುಳಿನ ಆರೋಗ್ಯಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ. ಸರಿ, ಏನೆಲ್ಲ ತಿನ್ಬೇಕು ಅಂತ ಗೊತ್ತಾಯ್ತು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಏನನ್ನ ತಿನ್ಬಾರ್ದು ಅಂತಾನೂ ತಿಳ್ಕೋಬೇಕು. ಬನ್ನಿ ಮೂರನೇ ಭಾಗಕ್ಕೆ ಹೋಗೋಣ. ಯಾವ ಆಹಾರಗಳು ಸಮಸ್ಯೆಯನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ಡಯಟ್ನಲ್ಲಿ ಏನನ್ನ ಅವಾಯ್ಡ್ ಮಾಡಬೇಕು? ಇಲ್ಲಿ ಖಂಡಿತವಾಗಿಯೂ ದೂರ ಇಡ್ಬೇಕಾಲ 5 ತರದ ಆಹಾರಗಳ ಲಿಸ್ಟ್ ಇದೆ. ಮೊದಲನೇದು ಸ್ಪೈಸಿ ಫುಡ್ ಅಂದ್ರೆ ಕೆಂಪು ಮೆಣಸಿನಕಾಯಿ, ಗರಂ ಮಸಾಲ ಇವೆಲ್ಲ ಹೊಟ್ಟೆಯನ್ನ ಕೆರಳಿಸ್ಬೋದು. ಎರಡನೇದು ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ಬಿಳಿ ಬ್ರೆಡ್, ಮೈದಾದಿಂದ ಮಾಡಿದ ಪದಾರ್ಥಗಳು. ಮೂರನೇದು ಡೀಪ್ ಫ್ರೈ ಮಾಡಿದ ಮತ್ತೆ ಎಣ್ಣೆ ಅಂಶ ಜಾಸ್ತಿ ಇರೋ ತಿಂಡಿಗಳು, ಉದಾಹರಣೆಗೆ ಸಮೋಸ, ಚಿಪ್ಸ್. ನಾಲ್ಕನೇದು ಡೈರಿ ಪ್ರಾಡಕ್ಟ್ಸ್, ಆದ್ರೆ ಅದನ್ನ ಅತಿಯಾಗಿ ಸೇವಿಸಿದ್ರೆ ಮಾತ್ರ. ಮತ್ತು ಐದನೇದು ರೆಡ್ ಮೀಟ್ ಮತ್ತೆ ಪ್ರೊಸೆಸ್ಡ್ ಮಾಂಸ. ಅಷ್ಟೇ ಅಲ್ಲ, ಇನ್ನು ಕೆಲವು ವಿಷಯಗಳ ಬಗ್ಗೆ ಗಮನ ಇರಬೇಕು. ಕೆಫೀನ್ ಅಂದ್ರೆ ಕಾಫಿ, ಟೀ, ಆಲ್ಕೋಹಾಲ್, ಉಪ್ಪು ಜಾಸ್ತಿ ಇರೋ ಸ್ನ್ಯಾಕ್ಸ್, ಪೂರ್ತಿ ಹಣ್ಣಾಗದ ಬಾಳೆಹಣ್ಣು ಮತ್ತೆ ಕೆಲವೊಮ್ಮೆ ಐರನ್ ಸಪ್ಲಿಮೆಂಟ್ಗಳು ಕೂಡ ಕೆಲವರಿಗೆ ಸಮಸ್ಯೆಯನ್ನ ಜಾಸ್ತಿ ಮಾಡಬಹುದು. ಸೊ ಇದ್ರ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಈಗ 4ನೇ ಭಾಗ, ಒಂದು ಸ್ಯಾಂಪಲ್ ಡೈಲಿ ಪ್ಲಾನ್ ನೋಡೋಣ. ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅಂತ ನೋಡೋಣ. ಓಕೆ, ಇಲ್ಲೊಂದು ಸ್ಯಾಂಪಲ್ ಡಯಟ್ ಪ್ಲಾನ್ ಇದೆ. ಇದನ್ನ ಹೇಗೆ ಫಾಲೋ ಮಾಡಬಹುದು ಅಂತ ನೋಡೋಣ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರು, ಜೊತೆಗೆ ನೆನೆಸಿದ 4-5 ಬಾದಾಮಿ. ತಿಂಡಿಗೆ 2 ಗೋಧಿ ರೋಟಿ ಜೊತೆ ತರಕಾರಿ ಪಲ್ಯ ಅಥವಾ ಹಣ್ಣುಗಳ ಜೊತೆ ಓಟ್ಸ್. ಮಿಡ್ ಮಾರ್ನಿಂಗ್ ಅಂದ್ರೆ ತಿಂಡಿ ಮತ್ತೆ ಊಟದ ಮಧ್ಯ ಯಾವುದಾದ್ರೂ ಒಂದು ಸೀಸನಲ್ ಹಣ್ಣು ಅಥವಾ 1 ಗ್ಲಾಸ್ ಮಜ್ಜಿಗೆ. ಮಧ್ಯಾಹ್ನದ ಊಟಕ್ಕೆ ಬಂದ್ರೆ 2 ರೋಟಿ ಅಥವಾ 1 ಕಪ್ ಬ್ರೌನ್ ರೈಸ್ ಜೊತೆಗೆ ದಾಲ್, ತರಕಾರಿ, ಸಲಾಡ್ ಮತ್ತೆ ಮೊಸರು.
ನೋಡಿ ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಅಂತ. ಸಂಜೆ ಹೊತ್ತು ಹಸಿವಾದ್ರೆ ಫ್ರೂಟ್ ಸಲಾಡ್ ಅಥವಾ ಹುರಿದ ನಟ್ಸ್. ರಾತ್ರಿ ಊಟಕ್ಕೆ ಆದಷ್ಟು ಹಗುರವಾಗಿ 2 ರೋಟಿ ಅಥವಾ ದಾಲ್ ಜೊತೆ ತರಕಾರಿ ಪಲ್ಯ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಇಡೀ ದಿನ ಫೈಬರ್ ಮತ್ತೆ ನೀರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ಊಟ ತಿಂಡಿ ಸರಿ ಮಾಡ್ಕೊಂಡ್ರೆ ಸಾಕಾ? ಇಲ್ಲ, ಇನ್ನೂ ಕೆಲವು ವಿಷಯಗಳಿವೆ. ಬನ್ನಿ 5ನೇ ಭಾಗಕ್ಕೆ ಹೋಗೋಣ. ನಮ್ಮ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದು ತಟ್ಟೆಯಾಚೆಗಿನ ಮಾತು. ಇಲ್ಲಿರೋದು ತುಂಬಾನೇ ಸಿಂಪಲ್ ಆದ್ರೆ ಪವರ್ಫುಲ್ ಹ್ಯಾಬಿಟ್ಸ್. ಮೊದಲನೇದು ರೆಗ್ಯುಲರ್ ಎಕ್ಸರ್ಸೈಸ್. ಪ್ರತಿದಿನ ಒಂದು 30 ನಿಮಿಷ ವಾಕ್ ಮಾಡಿದ್ರೂ ಸಾಕು. ಎರಡನೇದು ಬಾತ್ರೂಮ್ಗೆ ಹೋಗ್ಬೇಕು ಅನಿಸ್ದಾಗ ಅದನ್ನ ತಡ ಮಾಡಬೇಡಿ, ತಕ್ಷಣ ಹೋಗಿ. ಮೂರನೇದು ಟಾಯ್ಲೆಟ್ ಬಳಸುವಾಗ ಕಾಲುಗಳ ಕೆಳಗೆ ಒಂದು ಸಣ್ಣ ಸ್ಟೂಲ್ ಇಟ್ಕೊಂಡ್ರೆ ಅದು ಒತ್ತಡವನ್ನ ಕಡಿಮೆ ಮಾಡುತ್ತೆ. ಮತ್ತು ಕೊನೆಯದಾಗಿ ಸ್ವಚ್ಛತೆ. ಆ ಜಾಗವನ್ನ ಮೆತ್ತಗೆ ಕ್ಲೀನ್ ಮಾಡಿ ಮತ್ತೆ ಆರಾಮದಾಯಕವಾದ ಸಡಿಲವಾದ ಕಾಟನ್ ಬಟ್ಟೆಗಳನ್ನೇ ಧರಿಸಿ. ವೈದ್ಯರ ಹತ್ರ ಯಾವಾಗ ಹೋಗ್ಬೇಕು ಅಂತ ತಿಳಿಯೋದಕ್ಕಿಂತ ಮುಂಚೆ ಈ ಎಲ್ಲಾ ಸಲಹೆಗಳ ಹಿಂದೆ ಇರೋ ಅನುಭವವನ್ನ ಒಮ್ಮೆ ಗಮನಿಸೋಣ. 30 ವರ್ಷಗಳಿಗೂ ಹೆಚ್ಚು ಕಾಲ ಡಾಕ್ಟರ್ ರಮೇಶ್ ಮಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಅವರು ಬೆಂಗಳೂರಿನಲ್ಲಿ ಅತ್ಯಂತ ಕರುಣೆ ಮತ್ತು ಪರಿಣಿತಿಯೊಂದಿಗೆ ಶಸ್ತ್ರಚಿಕಿತ್ಸಾ ಆರೈಕೆಯನ್ನ ನೀಡುತ್ತಾ ಬಂದಿದ್ದಾರೆ. ಸರಿ, ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗ. ಯಾವಾಗ ನಾವು ಡಾಕ್ಟರ್ ಸಹಾಯವನ್ನ ಪಡೀಬೇಕು, ಯಾವ ಲಕ್ಷಣಗಳು ಕಂಡ್ರೆ ತಡ ಮಾಡಬಾರದು. ಮನೆಯಲ್ಲಿ ಎಷ್ಟೇ ಕೇರ್ ತಗೊಂಡ್ರೂ ಕಡಿಮೆ ಆಗದ ತೀವ್ರವಾದ ನೋವಿದ್ರೆ ಅಥವಾ ಮಲವಿಸರ್ಜನೆ ಮಾಡುವಾಗ ಜಾಸ್ತಿ ರಕ್ತಸ್ರಾವ ಆಗ್ತಿದ್ರೆ, ಆ ಜಾಗದಲ್ಲಿ ಗಡ್ಡೆ ಅಥವಾ ಊತ ಬೆಳೀತಾ ಇದ್ರೆ ಮತ್ತು ಮಲ ಕಪ್ಪು ಬಣ್ಣದಲ್ಲಿ ಹೋಗ್ತಾ ಇದ್ರೆ ಅಥವಾ ಜ್ವರ ಇದ್ರೆ, ಈ ಲಕ್ಷಣಗಳು ಕಂಡ ತಕ್ಷಣವೇ ಡಾಕ್ಟರ್ ಹತ್ರ ಹೋಗಲೇಬೇಕು. ದಯವಿಟ್ಟು ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಈ ಎಲ್ಲಾ ಬದಲಾವಣೆಗಳನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಪಾಲಿಸಿದ್ರೆ, ಅಂದ್ರೆ ತಪ್ಪದೆ ಪಾಲಿಸಿದ್ರೆ, ಹೆಚ್ಚಿನವರಿಗೆ 1-2 ವಾರಗಳಲ್ಲೇ ಸುಧಾರಣೆ ಕಾಣಿಸುತ್ತೆ. ಸಂಪೂರ್ಣವಾಗಿ ಗುಣವಾಗಲು 4ರಿಂದ 6 ವಾರಗಳು ಬೇಕಾಗಬಹುದು. ನೆನಪಿಡಿ, ಇದು ಯಾವುದೋ ತಾತ್ಕಾಲಿಕ ಪರಿಹಾರ ಅಲ್ಲ, ಇದು ದೀರ್ಘಕಾಲದ ಆರೋಗ್ಯಕ್ಕಾಗಿ ನಾವು ಮಾಡಿಕೊಳ್ಳೋ ಒಂದು ಜೀವನ ಶೈಲಿಯ ಬದಲಾವಣೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಈ ಸಮಸ್ಯೆಗೆ ಪರಿಹಾರದ ದಾರಿ ಬಹುಶಃ ನಮ್ಮ ಊಟದ ತಟ್ಟೆಯಿಂದಲೇ ಶುರುವಾಗಬಹುದೇನೋ.